ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಡೆಕ್ಸೋರನ್ ಐ ಅಥವಾ ಇಯರ್ ಡ್ರಾಪ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಇದರ ಒಂದು ಮಾರ್ಕೆಟಿಂಗ್ ಮ್ಯಾನುಫ್ಯಾಕ್ಚರ್ ಮಾಡಿರ್ತಕ್ಕಂಥ ಒಂದು ಕಂಪ್ನಿ ಬಂದುಬಿಟ್ಟು ಇಂಡಿಕೋರ್ ರೆಮಿಡೀಸ್ ಲಿಮಿಟೆಡ್ ಅನ್ನುವಂಥ ಒಂದು ಕಂಪ್ನಿ ಮ್ಯಾನುಫ್ಯಾಕ್ಚರ್ ಮಾಡ್ತು. ಮತ್ತು ಇದರ ಪ್ಯಾಕೇಜಿಂಗ್ ಬಂದುಬಿಟ್ಟು 5 ml ಇರುತ್ತೆ. ಇದು 5 ml ನಿಮಗೆ ಒಂದು ರೂಪಾಯಿ ಬಂದುಬಿಟ್ಟು 22 ರೂಪಾಯಿಗೆ ನಿಮಗೆ 5 ml ಸಿಗುತ್ತೆ. ಸೊ ಇದನ್ನು ಓಪನ್ ಮಾಡೋಣ. ಸೊ ಓಪನ್ ಮಾಡಿದ ಮೇಲೆ ಬಾಕ್ಸಲ್ಲಿ ಒಂದು ಐ ಡ್ರಾಪ್ ಅಂದರೆ ಟ್ಯೂಬ್ ಬಂದುಬಿಟ್ರೆ ಮತ್ತು ಬೇರೆ ಏನೂ ನಿಮಗೆ ಅದು ಸಿಗೋಲ್ಲ. ಸೊ ಈ ರೀತಿ ನಿಮಗೆ ಟ್ಯೂಬ್ ನೋಡಲಿಕ್ಕೆ ಸಿಗುತ್ತೆ. ಡೆಕ್ಸೋರಿನ್ ಅನ್ನುವಂಥದ್ದು. ಸೊ ಇದೊಂದು ಟ್ರಾನ್ಸ್ಪರೆಂಟ್ ಪ್ಲಾಸ್ಟಿಕ್ ಬಾಟಲ್ ಇದಾಗಿರುತ್ತೆ. ಒಂದು ಲಿಕ್ವಿಡ್ ಬಂದುಬಿಟ್ಟು ನಿಮಗೆ ಬಿಳಿ ಬಣ್ಣದ ಒಂದು ಲಿಕ್ವಿಡ್ ಇದಾಗಿರುತ್ತೆ. ಮತ್ತು ಇದರ ಒಂದು ಕಾಂಪೋಸಿಷನನ್ನು ನೋಡೋದಾದ್ರೆ ಇದರ ಒಂದು ಕಾಂಪೋಸಿಷನ್ ಬಂದುಬಿಟ್ಟು ನಿಮಗೆ ಒಂದು ಡೆಕ್ಸ್ಟ್ರೋಮಿಥೋಸನ್ ಸೋಡಿಯಂ ಫಾಸ್ಫೇಟ್ 0.1% ವೇಟ್ ಬೈ ವ್ಯಾಲ್ಯೂಮ್ ಇರುತ್ತೆ. ಕ್ಲೋರೋಂಫೆನಿಕಾಲ್ IP 0.5% ಇರುತ್ತೆ. ಅದು ಫಿನೈಲ್ ಮರ್ಕ್ಯೂರಿಕ್ ನೈಟ್ರೇಟ್ ಆ್ಯಸ್ ಎ ಪ್ರಿಸರ್ವೇಟಿವ್ನ ಆ್ಯಡ್ ಮಾಡಿದರೆ 0.001% ಇದರ ಒಂದು ಕಾಂಪೋಸಿಷನ್ ಆಗುತ್ತೆ. ಇದು ಶೆಡ್ಯೂಲ್ ಒಂದು ಪ್ರಿಸ್ಕ್ರಿಪ್ಷನ್ ಡ್ರಗ್ ಇದಾಗಿರುತ್ತೆ ಈ ಒಂದು ಡೆಕ್ಸೋರಿನ್ ಅನ್ನುವಂಥದ್ದು ಇದ್ರೆ. ಮತ್ತು ಇದರ ಒಂದು ಬೆನಿಫಿಟ್ಸ್ ಯೂಸಸನ್ನು ನಾವು ನೋಡೋದಾದ್ರೆ ಈ ಒಂದು ಡೆಕ್ಸೋರಿನ್ ಅನ್ನುವಂಥದ್ದು ಒಂದು ಐ ಅಥವಾ ಇಯರ್ ಡ್ರಾಪ್ ಎರಡಕ್ಕೂ ನೀವು ಯೂಸ್ ಮಾಡ್ಕೋಬೋದು. ಕಣ್ಣಿಗೆ ಯೂಸ್ ಮಾಡ್ಕೋಬೋದು, ಕಿವಿಗೆ ಯೂಸ್ ಮಾಡ್ಕೋಬೋದು. ಇದಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಏನಾದರೂ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆತಂತಂದರೆ ಕಣ್ಣಿಗೆ ಅಥವಾ ಕಿವಿಗೆ, ಆ ಒಂದು ಕಾರಣಕ್ಕೆ ಈ ಒಂದು ಡೆಕ್ಸೋರಿನ್ ಅನ್ನುವಂಥ ಒಂದು ಐ ಡ್ರಾಪ್ ಇಯರ್ ಡ್ರಾಪನ್ನು ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಬಂದುಬಿಟ್ಟು ಇದರ ಒಂದು ಅಂದರೆ ಏನಾದರೂ ಒಂದು ಇಚಿಂಗ್ ಆಗ್ತಾ ಇರ್ತದೆ, ಸ್ವೆಲ್ಲಿಂಗ್ ಇತ್ತಂತಂದ್ರೆ, ರೆಡ್ನೆಸ್ ಇತ್ತಂತಂದ್ರೆ ಸಹ ಈ ಒಂದು ಡ್ರಾಪನ್ನು ಏನು ಮಾಡ್ಬೋದು, ಯೂಸ್ ಮಾಡ್ಬೋದು. ಮತ್ತು ಪೇನ್ ಆಗ್ತಾ ಇತ್ತಂದ್ರೆ ಕಿವಿಯಲ್ಲಿ ಏನೋ ಅಲರ್ಜಿ ರಿಯಾಕ್ಷನ್ ಆಗ್ತಾ ಇತ್ತಂದರೆ ಆವಾಗ ಸಹ ಈ ಒಂದು ಡ್ರಾಪನ್ನು ಏನು ಮಾಡ್ಬೋದು, ಯೂಸ್ ಮಾಡ್ಬೋದು. ಮತ್ತು ಇದರ ಒಂದು ಡೋಸೇಜ್ ಮತ್ತು ಡ್ಯೂರೇಷನ್ನ ನೀವು ಡಾಕ್ಟರ್ ಕನ್ಸಲ್ಟ್ ಮಾಡಬೇಕಾಗತ್ತೆ. ಯಾಕಂದರೆ ಶೆಡ್ಯೂಲ್ ಡ್ರಗ್ ಆಗಿರುತ್ತೆ. ಮತ್ತು ಇದರ ಒಂದು ಕಂಡೀಷನ್ ಮೇಲೆ ಈ ಒಂದು ಡ್ರಾಪ್ಸ್ ಮೇಲೆ ಡಿಪೆಂಡ್ ಆಗ್ತಾ ಹೋಗೋ. ಸೊ ನಾರ್ಮಲಾಗಿ 2 ಡ್ರಾಪನ್ನು ಹಾಕ್ತಾರೆ. ಸೊ ಅದು ಏನಾಕಿತ್ತು ಕೊಬ್ಬರಿಗೆ ಆಗಿ ಬರೋಂಗಿಲ್ಲ. ಅದಕ್ಕಾಗಿ ನೀವು ಡೋಸೇಜ್ ಡ್ಯೂರೇಷನ್ನ ಏನು ಮಾಡ್ಬೇಕು, ಡಾಕ್ಟರ್ ಆ್ಯಸ್ ಡೈರೆಕ್ಟೆಡ್ ಬೈ ದ ಫಿಸಿಷಿಯನ್ ಕಂಡೀಷನ್ ನೋಡಿ ಅವರ ಒಂದು ಅದನ್ನು ಯಾವ ರೀತಿ ಯೂಸ್ ಮಾಡ್ಬೇಕು ಅನ್ನೋದನ್ನು ಬರೆದಿರ್ತಾರೆ. ಮತ್ತು ಇದರ ಒಂದು ಸ್ಟೋರೇಜ್ ಬಂದುಬಿಟ್ಟು ಇದರ ಒಂದು ಎಷ್ಟೊಂದು 30 ಡಿಗ್ರಿ ಸೆಲ್ಸಿಯಸ್ ಒಳಗಡೆ ಈ ಒಂದು ಡ್ರಾಪ್ಸನ್ನೇ ನೀವು ಇಡಬೇಕಾಗತ್ತೆ. ಮತ್ತು ಲೈಟಿಂದ ದೂರ ಇಡಬೇಕಾಗತ್ತೆ. ಮತ್ತು ಈ ಫ್ರೀಝರಲ್ಲಿ ಯಾವುದೇ ರೀತಿ ಫ್ರಿಜ್ಜಲ್ಲಿ ಈ ಒಂದು ಐ ಡ್ರಾಪನ್ನು ಇಡ್ಲಿಕ್ಕೆ ಹೋಗ್ಬಾರ್ದು ಸ್ನೇಹಿತರೆ. ನೆಕ್ಸ್ಟ್ ಬಂದುಬಿಟ್ಟು ಇದರ ಒಂದು ಸೈಡ್ ಎಫೆಕ್ಟನ್ನು ನೋಡೋದಾದ್ರೆ ಇದರ ಸೈಡ್ ಎಫೆಕ್ಟ್ ಬಂದುಬಿಟ್ಟು ಒಂದು ಇರಿಟೇಷನ್, ಇಚ್ಚಿಂಗ್, ಡಿಸ್ಕಂಫರ್ಟ್, ಬ್ಲರ್ಡ್ ವಿಷನ್. ಸೊ ಇಷ್ಟು ಇದರ ಒಂದು ಸೈಡ್ ಎಫೆಕ್ಟ್ ಆಗಿರ್ತಾವೆ. ನೆಕ್ಸ್ಟ್ ಬಂದುಬಿಟ್ಟು ಇದರ ಒಂದು ಏನು ಪ್ರಿಕಾಷನ್ಸು, ವಾರ್ನಿಂಗ್ಸ್, ಟಿಪ್ಸನ್ನು ಹೇಳೋದಾದ್ರೆ ಈ ಒಂದು ಮೆಡಿಸಿನ್ಸ್ ಬಗ್ಗೆ ಅಂತಂದರೆ, ಸೊ ಈ ಒಂದು ಮೆಡಿಸಿನ್ಸನ್ನು ನೀವು ಯಾವುದೇ ಕಾರಣಕ್ಕೂ ಇದರ ಇಂಜೆಕ್ಷನ್ ಕೊಡಲಿಕ್ಕೆ ಈ ಒಂದು ಐ ಡ್ರಾಪ್ ಅಥವಾ ಇಯರ್ ಡ್ರಾಪನ್ನು ಯೂಸ್ ಮಾಡಬಾರ್ದು. ನೆಕ್ಸ್ಟ್ ಬಂದುಬಿಟ್ಟು ಇದರ ಈ ಒಂದು ಡ್ರಾಪನ್ನು ಯಾವಾಗಲೂ ನೀವು ಎಕ್ಸ್ಟರ್ನಲಿ ಯೂಸ್ ಓನ್ಲಿ ಮಾಡಬೇಕಾಗತ್ತೆ. ಈ ಒಂದು ಡ್ರಾಪನ್ನು ನೀವು ಯೂಸ್ ಮಾಡಬೇಕಾಗತ್ತೆ. ಮತ್ತು ಒಂದು ಯೂಸ್ ಮಾಡುವಾಗ ಈ ಒಂದು ಡ್ರಾಪನ್ನು ನೀವು ಒಂದು ಚೆನ್ನಾಗಿ ಶೇಕ್ ಮಾಡಬೇಕಾಗುತ್ತೆ. ಶೇಕ್ ಮಾಡಿ ಈ ಒಂದು ಡ್ರಾಪನ್ನು ನೀವು ಯೂಸ್ ಮಾಡಿರಿ. ಮಕ್ಕಳಿಂದ ಈ ಒಂದು ಡ್ರಾಪನ್ನು ನೀವು ದೂರ ಇಡಬೇಕಾಗತ್ತೆ. ಇರಿಟೇಷನ್ ಆಗ್ತಾಯಿತ್ತು ಅಂದ್ರೆ, ಸೊ ಈ ಸೈಡ್ ಎಫೆಕ್ಟ್ ನಾರ್ಮಲ್ ಇರಿಟೇಷನ್ ಆಗೇ ಇರ್ತದೆ. ಅದಕ್ಕಿಂತ ಏನಾದ್ರು ಜಾಸ್ತಿ ನಿಮಗೆ ಇರಿಟೇಷನ್ ಅನಿಸ್ತದೆ ಡಾಕ್ಟರ್ ನೀವು ರೆಫರ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಬಂದು ಈ ಒಂದು ನಿಬ್ ಇರುತ್ತಲ್ಲ, ಮುಂದಿನ ಒಂದು ತುದಿಯ ಒಂದು ನಿಬ್ ಇರುತ್ತಲ್ಲ. ಸೊ ಆ ಒಂದು ನಿಬ್ಬನ್ನು ಏನು ಮಾಡ್ಬೇಕಾದಂತಂದ್ರೆ ನೀವು ಏನು ಮಾಡ್ಬೇಕು, ಏನಾದರೂ ಯಾವುದೇ ಕೈಲಿ ಇದನ್ನು ಮುಟ್ಲಿಕ್ಕೆ ಹೋಗಬಾರ್ದು ಈ ಒಂದು ನಿಬ್ಬನ್ನು. ಮತ್ತು ಇದನ್ನು ಒಂದು ಓಪನ್ ಮಾಡಿದ್ಮೇಲೆ ಮೊದಲು ಏನು ಮಾಡಬೇಕಪ್ಪ, ಮೊದಲಿಗೆ ಯಾವುದೇ ಐ ಡ್ರಾಪ್ ಅಥವಾ ಇಯರ್ ಡ್ರಾಪ್ ನೀವು ಯೂಸ್ ಮಾಡ್ತಾ ಇದ್ದೀರ ಅಂತಂದ್ರೆ ಓಪನ್ ಮಾಡಿದ ಮೇಲೆ ನೀವು ಏನು ಮಾಡ್ಬೇಕು, ಕಂಪಲ್ಸರಿಯಾಗಿ ಇಲ್ಲಿ ಒಂದು ಡೇಟನ್ನು ಬರಬೇಕು. ಓಪನ್ ಡೇಟ್ ಅಂತ ಬರ್ತಿರ್ಬೇಕು. ಅಂದರೆ ಈ ಸಿಪ್ಲಾಕ್ಸ್ ಮತ್ತು ಸಿಪ್ಲಾಕ್ಸ್ ಟೀನಿ ತೆಗೆದುಕೊಂಡಾಗ ಒಂದು ಖಾಲಿ ಜಾಗನ ಬಿಟ್ಟಿರ್ತಾರೆ. ಆ ಡೇಟ್ ಬರಲಿಕ್ಕಂದ್ರೆ ಖಾಲಿ ಜಾಗನ ಬಿಟ್ಟಿರ್ತಾರೆ. ಆವಾಗ ಏನು ಮಾಡ್ಬೇಕಂತಂದ್ರೆ ಅಲ್ಲಿ ನೀವು ಬರೆದ್ರೆ ನಿಮಗೆ ಈಗ ಬೆಸ್ಟ್ ಆಕೈತೆ ಅಂತಿದ್ದೀನಿ. ಇಲ್ಲಿ ಏನು ಮಾಡಬೇಕು, ಇಲ್ಲೂ ಸರಿ ಇಲ್ಲಿ ಯಾವುದೇ ಜಾಗವನ್ನು ಬಿಟ್ಟಿರಂಗಿಲ್ಲ. ಅದಕ್ಕೆ ನೀವು ಏನು ಮಾಡಬೇಕು, ಇಲ್ಲೇ ಬರೀರಿ. ಓಪನ್ ಮಾಡಿದ ಡೇಟನ್ನು ಬರಲಿಕ್ಕೆ ಮರೆಯೋಕ್ಕೆ ಹೋಗ್ಬೇಡ್ರಿ. ಮತ್ತು ಇದನ್ನು ಯೂಸ್ ಮಾಡುವಾಗ ನೀವು ಕಂಪಲ್ಸರಿಯಾಗಿ ಏನು ಮಾಡ್ಬೇಕಂದ್ರೆ ಚೆನ್ನಾಗಿ ಕೈ ಹ್ಯಾಂಡ್ ವಾಶ್ ಮಾಡ್ಬೇಕು. ಯೂಸ್ ಮಾಡಿದ್ಮೇಲೆ ಸಹ ಈ ಒಂದು ಐ ಡ್ರಾಪನ್ನು ಯೂಸ್ ಮಾಡಬೇಕಾದ್ರೆ ಕಂಪಲ್ಸರಿಯಾಗಿ ನೀವು ಏನು ಮಾಡಬೇಕು, ಚೆನ್ನಾಗಿ ಹ್ಯಾಂಡ್ ವಾಶ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ಒಂದು ವಿಡಿಯೋ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಯ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತು ಯಾರೆಲ್ಲ ನಮ್ಮದು ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ನೋಡೋಕೆ ಕುಂತೀರಿ ಅಂದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಮತ್ತೊಂದರಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸರ್ವೇ ಜನ ಸುಖಿನೋ ಭವಂತು.